ನಿಮ್ಗೆ ನೆಕ್ಸ್ಟ್ ಸ್ಟೋರಿ ಏನಂತ ಗೊತ್ತಲ್ವಾ? ಹಾ, ನಂಗ್ ಗೊತ್ತು. ಹಾಗಾದ್ರೆ ಹೇಳಿ ನೋಡೋಣ. ಭೀಷ್ಮ ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರರನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾನೆ. ಮತ್ತೆ ಅವರಿಗೆ ಎಲ್ಲ ವಿದ್ಯೆಗಳನ್ನ ಕೂಡ ಕಲಿಸ್ತಾನೆ. ಧೃತರಾಷ್ಟ್ರ ಕಣ್ಣು ಇಲ್ಲದೆ ಇದ್ರೂ ಕೂಡ 1000 ಆನೆಯಷ್ಟು ಬಲ ಇರುತ್ತೆ. ಇನ್ನ ಪಾಂಡುರಾಜ ಧನುರ ವಿದ್ಯೆಯಲ್ಲಿ ವೀರನಾಗಿರುತ್ತಾನೆ. ವಿದುರ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಅಲ್ಲಿ ಟಾಪರ್. ಈ ಓರಲ್ಲಿ ಧೃತರಾಷ್ಟ್ರನಿಗೆ ರಾಜ ಆಗೋ ಕೆಪಾಸಿಟಿ ಇರುತ್ತೆ. ಆದ್ರೆ ಕಣ್ಣು ಇಲ್ಲದೆ ಇರೋದ್ರಿಂದ ಪಾಂಡುರಾಜ ಹಸ್ತಿನಾಪುರಕ್ಕೆ ರಾಜ ಆಗ್ತಾನೆ. ಧೃತರಾಷ್ಟ್ರನಿಗೆ ತುಂಬಾ ಫೀಲ್ ಆಗುತ್ತೆ. ಪಾಂಡುರಾಜ ಒಂದು ಸ್ವಯಂವರದಲ್ಲಿ ಕುಂತಿನ ಗೆಲ್ತಾನೆ, ಇನ್ನೊಂದು ಸ್ವಯಂವರದಲ್ಲಿ ಮಾಧವಿನ ಗೆಲ್ತಾನೆ. ಈ ಪಾಂಡುರಾಜ ತುಂಬಾ ಯುದ್ಧಗಳನ್ನ ಮಾಡಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಪಾಂಡುರಾಜಿಗೆ ಬೇಟೆ ಆಡೋದಂದ್ರೆ ತುಂಬಾ ಇಷ್ಟ. ಒಂದು ಸಲ ಬೇಟೆಗೆ ಹೋದಾಗ 2 ಜಿಂಕೆಗಳು ಜೊತೆಯಲ್ಲಿ ಇರುವುದನ್ನು ನೋಡ್ತಾನೆ. ಅವರ ಮೇಲೆ ಬಾಣ ಬಿಡ್ತಾನೆ. ಜಿಂಕೆ ಅಂತ ಅನ್ಕೊಂಡು ಹತ್ತಿರ ಹೋಗಿ ನೋಡಿದ್ರೆ ಋಷಿಚಂದ್ರರು ಅವರ ಹೆಂಡತಿ ಜೊತೆ ಇರ್ತಾರೆ. ಪಾಂಡುರಾಜ ಋಷಿಚಂದ್ರ ಜೊತೆ ಹತ್ತಿರ ಹೋಗಿ ಕ್ಷಮೆ ಕೇಳ್ತಾನೆ. ಆದ್ರೆ ಋಷಿಚಂದ್ರರು ನೀನು ಬಾಣ ಯಾಕೆ ಬಿಟ್ಟೆ ಅಂತ ಕೇಳ್ತಾನೆ. ಆಗ ಪಾಂಡುರಾಜ ಜಿಂಕೆ ಅಂತ ಅನ್ಕೊಂಡು ಬಾಣ ಬಿಟ್ಟೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಆದರೆ ಋಷಿಚಂದ್ರರು ಕೋಪದಿಂದ ಪ್ರಾಣಿಗಳು ಆ ಸಮಯದಲ್ಲಿ ಇದ್ದಾಗ ಬಾಣ ಯಾಕೆ ಬಿಟ್ಟೆ ಅಂತ ಕೇಳ್ತಾನೆ. ಆಗ ಪಾಂಡುರಾಜನಿಗೆ ಋಷಿಚಂದ್ರರು ಒಂದು ಘೋರವಾದ ಶಾಪ ಆಗ್ತಾನೆ. ನೀನು ನಿನ್ನ ಹೆಂಡತಿ ಜೊತೆ ಇದ್ದಾಗ ನನಗಾದಂಗೆ ನಿನಗೂ ಕೂಡ ಸಾವು ಬರುತ್ತೆ ಅಂತ ಒಂದು ದೊಡ್ಡ ಶಾಪ ಆಗ್ಬಿಡ್ತಾನೆ. ಅಷ್ಟೇ. ಆಗ ಪಾಂಡುರಾಜ ರಾಜ್ಯಾಧಿಕಾರವನ್ನೆಲ್ಲ ತನ್ನ ಅಣ್ಣ ಧೃತರಾಷ್ಟ್ರನಿಗೆ ಒಪ್ಪಿಸಿ ತನ್ನ ಹೆಂಡತಿ ಜೊತೆ ವನವಾಸಕ್ಕೆ ಹೋಗ್ತಾನೆ. ವನವಾಸಲ್ಲಿ ಇದು ದೇವತೆಗಳಿಗೆ ಕ್ಷಮೆ ಕೇಳ್ಕೊಂಡು ಎಷ್ಟೊಂದು ವರ್ಷಗಳು ಅಲ್ಲೇ ಇರ್ತಾನೆ. ಆದ್ರೆ ಏನು ಪ್ರಯೋಜನವಿಲ್ಲ. ಹೌದು, ಹಾಗಾದ್ರೆ ಪಾಂಡವರಿಗೆ ಬಂದ್ರು? ಈ ಟೈಮ್ ಅಲ್ಲಿಯೇ ಕುಂತಿ ತನಗಿರೋ ವರ ಬಗ್ಗೆ ಪಾಂಡುರಾಜನಿಗೆ ಹೇಳ್ತಾಳೆ. ಏನ್ ವರ ಅದು ಗೊತ್ತಾಗ್ಬೇಕಂದ್ರೆ ಮೊದ್ಲು ಕುಂತಿ ಸ್ಟೋರಿ ತಿಳ್ಕೊಬೇಕು. ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಜೈ ಶ್ರೀಕೃಷ್ಣ.